ಶಾಸಕ ಮುನಿರತ್ನ ವಿರುದ್ಧವಾಗಿ ಮಹಿಳೆ ಮಾಡಿದ್ದಂತಹ ಆರೋಪ ಇದೀಗ ಮತ್ತೊಂದು ಮಗ್ಗಲಿಗೆ ಹೋಗ್ತಾ ಇದೆ. ವಿಧಾನಸೌಧ ಹಾಗೆ ವಿಕಾಸಸೌಧದಲ್ಲೇ ಮುನಿರತ್ನ ಆ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ರು ಅನ್ನುವಂಥದ್ದು ಆರೋಪ ಕೇಳಿ ಬಂದಿದೆ. ವಿಚಾರಣೆ ವೇಳೆ ಸಂತ್ರಸ್ತೆ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಇದು. ಟಿವಿ9ಗೆ ಸಂತ್ರಸ್ತೆ ನೀಡಿರುವಂತಹ ಎಕ್ಸ್ಕ್ಲೂಸಿವ್ ಹೇಳಿಕೆ ಲಭ್ಯ ಆಗಿದೆ. ಇಲ್ಲಿ ತನಕ ಅಲ್ಲ ಅವ್ರ ವಿರುದ್ಧವಾದಂತಹ ದೂರುಗಳು ಮತ್ತೊಂದು ಹೌದು ಅಫ್ಕೋರ್ಸ್ ಬಹಳಷ್ಟು ಗಂಭೀರ ಪ್ರಮಾಣ ಇದು ನಿಜವಾದಂತ ಸ್ಫೋಟಕ ಅಂತ ಯಾಕೆ ಅಂತ ಅಂದ್ರೆ ವಿಧಾನಸೌಧ ವಿಕಾಸಸೌಧದಲ್ಲಿ ರಾಜ್ಯದ ಶಕ್ತಿ ಕೇಂದ್ರದಲ್ಲೇ ಅವರು ವಿರುದ್ಧವಾಗಿ ಅತ್ಯಾಚಾರ ಆಗಿದೆ ನನ್ನ ಮೇಲೆ ಅಂತ ಮಹಿಳೆ ಆರೋಪ ಮಾಡಿದ್ದಾರೆ. ಒಬ್ಬ ಜನಪ್ರತಿನಿಧಿ ವಿರುದ್ಧವಾಗಿ ಅವರು ಮಾಡಿರುವಂತದ್ದು ಆರೋಪ. ಒಬ್ಬ ಶಾಸಕನ ವಿರುದ್ಧವಾಗಿ ವಿಧಾನಸೌಧದಲ್ಲೇ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಆ ಶಾಸಕ ಅನ್ನುವಂಥದ್ದು ಆರೋಪ. ಇದೇನ್ ಸಣ್ಣ ಪುಟ್ಟ ಆರೋಪ ಅಲ್ಲ ಇದು. ಶಾಸಕ ಮುನಿರತ್ನ ವಿರುದ್ಧ ಮಹಿಳೆ ಬಹಳ ದೊಡ್ಡ ಆರೋಪವನ್ನ ಮಾಡಿದ್ದು. ವಿಧಾನಸೌಧದಲ್ಲೇ ರಾಜ್ಯದ ಶಕ್ತಿ ಕೇಂದ್ರ ಏನು ಕಾಯಕವೇ ಕೈಲಾಸ ಅಥವಾ ದೇವಾಲಯ ಇದು ಕೈ ಮುಗಿದು ಒಳಗ್ ಬಾ ಅಂದ್ರೆ ಆ ರೀತಿಯಂತದ್ದು ಪೂಜ್ಯತಾ ಭಾವನೆಯಲ್ಲಿ ನಾವು ನೋಡುವಂತ ಒಂದು ವಿಧಾನಸೌಧ, ಅಂತಹ ವಿಧಾನಸೌಧದಲ್ಲೇ ನನ್ನ ಮೇಲೆ ರೇಪ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಆ ಮಹಿಳೆ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಗೊತ್ತಿಲ್ಲ ಇದ್ರ ಸತ್ಯಾಸತ್ಯತೆ ಮತ್ತೊಂದು ಏನು ಅನ್ನುವಂಥದ್ದು ಈಗ ಪೊಲೀಸರು ಪತ್ತೆ ಹಚ್ಚಬೇಕಾದಂತದ್ದಾಗಿದೆ. ಆದ್ರೆ ಇಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನ ಸಹಜವಾಗಿ ಆಕೆ ಮಾಡುವಂತ ಸಂದರ್ಭದಲ್ಲಿ ಗೊತ್ತಿಲ್ಲ ಮುಂದೆ ಏನಾಗಬಹುದು ಅನ್ನುವಂಥದ್ದನ್ನ ಯೋಚಿಸಿಯೇ ಮಾಡಬಹುದಾದಂತ ಸ್ಟೇಟ್ಮೆಂಟ್ ಆಗಿರುತ್ತೆ ಇದು. ಇಲ್ಲಿ ತನಕ ಕಗ್ಲಿಪುರದ ಯಾವುದೋ ರೆಸಾರ್ಟ್ ಅಲ್ಲಿ ಮತ್ತೊಂದ್ ಕಡೆ ಅದೇನೋ ಒಂದು ಶೆಡ್ ಯಾವ್ದು JP ಪಾರ್ಕ್ ಹತ್ರ ಮುನಿರತ್ನ ಅವರಿಗೆ ಸಂಬಂಧಪಟ್ಟಿದ್ದು ಅಲ್ಲಿ ಈ ತರಹಂತದ ಕಡೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇತ್ತು. ಈಗ ಹಾಗಾದ್ರೆ ರಾಜ್ಯದ ಶಕ್ತಿ ಸೌಧದಲ್ಲೇ ಇಂಥ ಒಂದು ಅತ್ಯಾಚಾರದ ಅಸಹ್ಯ ನಡೆದಿದ್ಯಾ? ಹಾಗೇನಾದ್ರೂ ಆದ್ರೆ ಇಡೀ ರಾಜ್ಯದ ಮಂದಿ ಇದನ್ನ ಛೀ ಥೂ ಅಂತ ಕರಿಬೇಕಾದಂತ ಸಂದರ್ಭ ಆಯ್ತು. ಮುನಿರತ್ನ ಅವರು ಅಂತದ್ದೇನಾದ್ರೂ ನಿಜವಾಗ್ಲೂ ಕೃತ್ಯವನ್ನ ಎಸಗಿದ್ದೆ ಆದ್ರೆ ಛೀ ಥೂ ಅಂತ ಕರಿಬೇಕಾದಂತಹ ಸಂದರ್ಭ ಆಯ್ತು. ಬಟ್ ಇದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನ ಬಹಳ ನಿಖರವಾಗಿ ಪರಿಶೀಲನೆ ಮಾಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಈಗ ಆಲ್ರೆಡಿ SIT ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ರಚನೆ ಆಗಿದೆ. ಅವ್ರು ಪತ್ತೆ ಮಾಡಬೇಕಾಗಿದೆ ಇದೊಂದು ನಿಜವಾದ ಆರೋಪನ ಸುಳ್ಳು ಆರೋಪನ ಏನು ಎತ್ತ. ಅಕಸ್ಮಾತ್ ನಿಜ ಆಗಿದ್ದಿದ್ರೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ಕೊಡಬೇಕಾಗಿದೆ. ಜನ ವೋಟ್ ಹಾಕಿ ಇಂಥ ಜನಪ್ರತಿನಿಧಿಗಳನ್ನ ಕಳಿಸುವಂಥದ್ದು ಕ್ಷೇತ್ರ ಜನರ ಕೆಲಸ ಮಾಡಿ ಅಂತ. ಇದು ಸತ್ಯನೋ ಸುಳ್ಳೋ ಬಟ್ ಹೇಳ್ತಾ ಇರುವಂಥದ್ದು ವಿಚಾರ. ನಿಮ್ ತೆವಲು ತೀರ್ಸ್ಕೊಳ್ಳೋಕೆ ಹೋಗಿ ವಿಧಾನಸೌಧಕ್ಕೆ ಹೋಗಿ ಅನ್ನುವಂಥದ್ದಕ್ಕಲ್ಲ. ಅಂತ ತೆವಲು ತೀರಿಸ್ಕೊಳ್ಳೋಕೆ ಬೇಕಾದಷ್ಟು ಬೇರೆ ಬೇರೆ ಜಾಗಗಳಿದೆ, ವಿಧಾನಸೌಧ ಅಲ್ಲ. ಬಟ್ ಹಾಗೇನಾದ್ರೂ ಇಲ್ಲಿ ಆ ಮಹಿಳೆ ಮೇಲೆ ಅತ್ಯಾಚಾರ ಆಗಿದ್ದಿದ್ರೆ ಬಹಳ ಗಂಭೀರವಾದಂತ ರೀತಿಯಾಗಿ ಇದನ್ನ ಪರಿಗಣಿಸಬೇಕಾಗಿದೆ. ಬಟ್ ಇದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಆಗ್ಬೇಕಾಗಿದೆ. ಇದು ಕೇವಲ ಒಂದು ಆರೋಪ ಅಷ್ಟು, ಇದನ್ನ ಮುನಿರತ್ನ ಅವ್ರು ಮಾಡಿಬಿಟ್ಟಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕಾಗಲ್ಲ. ಬಟ್ ವಿಚಾರ ಅಂತಂದ್ರೆ ಈ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮುನಿರತ್ನ ಅವರ ನಡವಳಿಕೆಗಳು ಕೂಡ ಬಹಳ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಅಂತಾನೂ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಅವ್ರೇನೋ ನನ್ನ ಮೊಬೈಲ್ ಕಳ್ಕೊಂಡ್ಬಿಟ್ಟಿದ್ದೀನಿ, ನಂಗೆ ಗೊತ್ತಿಲ್ಲ, ಬಹಳ ಮೌನವಾಗಿ ಉತ್ತರ ಕೊಡೋದು, ಈ ತರದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ತನಿಖಾ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತಾ ಇರುವಂತಹ ಸಂಗತಿ. ಬಟ್ ಇದನ್ನ ಅವ್ರು ಹೇಗೆ ಫೇಸ್ ಮಾಡ್ತಾರೆ, ಇದು ಆರೋಪ ಪುಷ್ಟೀಕರಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ದಾಖಲಾತಿಗಳನ್ನ ಪತ್ತೆ ಹಚ್ಚೋದಕ್ಕೆ ಅವಕಾಶ ಇದೆಯಾ? ನಾವು ಪ್ರತಿನಿಧಿ ಕಿರಣ್ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಇಂಥದ್ದೊಂದು ಹೇಸಿಗೆ ಕೆಲಸ ವಿಧಾನಸೌಧದಲ್ಲಿ ಮಾಡಿದಾರ ಶಾಸಕರು ಅನ್ನುವಂಥ ಸಹಜವಾಗಿ ಗುಮಾನಿ ವ್ಯಕ್ತ ಅಥವಾ ಇದೊಂದು ಕೇವಲ ಒಂದು ಆರೋಪನ ಮತ್ತೊಂದು ಷಡ್ಯಂತ್ರನ ಅನ್ನುವಂಥ ರೀತಿಯಾಗಿ ಬಹುಶಃ ಅವ್ರ ಕಡೆ ಇದನ್ನು ಡಿಫೆಂಡ್ ಮಾಡ್ಕೊಳ್ಬೋದು ಏನೋ ಗೊತ್ತಿಲ್ಲ. ಬಟ್ ಏನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕಿರಣ್ ಆ ಸಂತ್ರಸ್ತ ಮಹಿಳೆ? ಮಾಲ್ತೇಶ್, ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನು ದೂರು ಕೊಟ್ಟಂತ ಆಕೆ ಸಂತ್ರಸ್ತೆ ಈಗಾಗಲೇ ಕೊಟ್ಟಿರುವಂತ ಪೊಲೀಸ್ ಮುಂದೆ ಹೇಳಿಕೆ ಕೊಟ್ಟಿರುವಂತದ್ದು ತನಗೆ ಎಲ್ಲೆಲ್ಲಿ ಈ ಒಂದು ಅತ್ಯಾಚಾರ ಆಯ್ತು ಅನ್ನೋ ಒಂದು ವಿಚಾರವನ್ನು ಕೂಡ ಅವಳು ಇರ್ತಾರೆ. ಹೆಂಗೆ ಪರಿಚಯ ಆಯ್ತು, ಮುನಿರತ್ನ ಹೆಂಗೆ ಪರಿಚಯ ಆಯ್ತು, ಯಾರ ಮೂಲಕ ಪರಿಚಯ ಆಯ್ತು, ಅದ ನಂತರ ಆತ ನನಗೆ ಯಾವ ರೀತಿ ಬಳಸ್ಕೊಂಡ್ರು, ನನ್ನನ್ನು ಯಾವ ರೀತಿ ಅಲ್ಲಿರುವಂತ ಅವರ ಕ್ಷೇತ್ರದಲ್ಲಿರುವಂತ ಗೋಡನ್ ಇರ್ಬೋದು, ರೆಸಾರ್ಟ್ ಇರ್ಬೋದು, ಬಹಳಷ್ಟು ಕಡೆಗಳಲ್ಲಿ ಅಲ್ಲಿ ಕರ್ಕೊಂಡೋಗಿ ನನ್ನ ಮೇಲೆ ಅತ್ಯಾಚಾರ ಮಾಡಿರ್ಬೋದು, ಲೈಂಗಿಕ ಕಿರುಕುಳ ಕೊಟ್ಟಿರುವಂತ ಇರ್ಬೋದು, ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳ್ತೇನೆ
ನಂತರ ಇರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ವಿಧಾನಸೌಧದ ಮತ್ತೆ 3ನೇ ಮಾಡಿ ಮತ್ತೆ ವಿಕಾಸಸೌಧದಲ್ಲಿ ಅವರ ಕಚೇರಿಗೂ ಕೂಡ ಅವರು ಬಹುಶಃ ಮಂತ್ರಿ ಆಗಿದ್ದ ಬಹುಶಃ ಅಲ್ಲೂ ಕೂಡ ನನಗೆ ಈ ಒಂದು ಲೈಂಗಿಕ ಅತ್ಯಾಚಾರ ಮಾಡಿದ್ದಾರೆ, ಅದು ಸಂಬಂಧಪಟ್ಟಂತೆ ಆಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಈಗಾಗಲೇ ಪೊಲೀಸರು ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಈಗ ಗೊತ್ತಾಗಿದೆ. ಈ ಒಂದು ಸಂಬಂಧಪಟ್ಟಂಗೆ ಈಗಾಗಲೇ ಈ ಪ್ರಕರಣವನ್ನು ಕಂಪ್ಲೀಟ್ ಆಗಿ ತನಿಖೆ ಮಾಡೋಕ್ಕೋಸ್ಕರ ಈಗಾಗಲೇ ಸರ್ಕಾರ ಸುಮಾರು SIT ರಚನೆ ಮಾಡಿದೆ. BK ಸಿಂಗ್ ಅವರ ನೇತೃತ್ವದಲ್ಲಿ SIT ರಚನೆ ಆಗಿದೆ. ಅವರು ಕೂಡ ಈಗಾಗಲೇ ಬಾಡಿ ವಾರೆಂಟ್ ತಗೊಂಡು ಜೈಲಲ್ಲಿದ್ದಂಥ ಪರಪ್ಪನಗರ ಜೈಲಲ್ಲಿದ್ದಂಥ ಮುನಿರತ್ನನ್ ಅವ್ರನ್ನ ಬಾಡಿ ವಾರೆಂಟ್ ತಗೊಂಡು ಅವರು ಕೂಡ ಈಗ ಇಂಟ್ರಾಗೇಷನ್ ಕೂಡ ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಅವರಿಂದನೂ ಕೂಡ ಏನೇನು ಈ ಒಂದು ದೂರನ್ನು ಕೊಟ್ಟಿರುವಂಥ ಆಕೆ ಕೊಟ್ಟಿರುವಂಥ ದೂರನ್ನ ಇಲ್ಲಿ ಏನೇನಾಗಿದೆ, ಎಷ್ಟು ಮಟ್ಟಿಗೆ ಎವಿಡೆನ್ಸ್ ಸಿಗುತ್ತೆ, ನಿಜವಾಗ್ಲೂ ಅದನ್ನೆಲ್ಲವೂ ಕೂಡ ಕಲೆ ಆಗ್ತದೆ. ಬರೀ ಒಂದು ಆರೋಪ ಮಾಡಿದ್ರು ಅಥವಾ ನಿಜವಾಗ್ಲೂ ಆ ಒಂದು ಕೆಲಸವನ್ನ ವಿಧಾನಸೌಧ ಶಕ್ತಿ ಸೌಧ ಅಂತ ಏನು ಹೇಳ್ತೀವಿ ಆ ಒಂದು ಇದರಲ್ಲಿ ಆ ಪ್ರಿಮಿಸಸ್ ಅಲ್ಲಿ ಮಾಡಿದಾರ ಅನ್ನೋದು ಏನು ತನಿಖೆಯಿಂದ ಅಷ್ಟೇ ಹೊರಗಡೆ ಬರುತ್ತೆ. ಬಟ್ ಈಗ ಸಂಬಂಧಪಟ್ಟಂತೆ ಈಗ ಇರುವಂಥ ಮಾಹಿತಿ ಪ್ರಕಾರ ಅಲ್ಲಾಗಿದೆ ಅನ್ನೋದು ಆಕೆ ಹೇಳಿದಾಳೆ. ಬರೀ ಆರೋಪ ಅದು ಮುಂದಿನ ಹಂತದಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಒಟ್ಟಾರೆ ಈಗ ಸಂಬಂಧಪಟ್ಟಂತೆ ನಿಜಕ್ಕೂ ಅಲ್ಲ ಆ ರೀತಿ ಏನಾರ ಘಟನೆ ಆಗಿತ್ತು ಅಂತಂದ್ರೆ ನಿಜಕ್ಕೂ ಎಲ್ಲರೂ ಕೂಡ ತಲೆ ತೆಗೆಸುವಂಥ ಕೆಲಸ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅಲ್ಲಿರುವಂಥ ವಿಧಾನಸೌಧಕ್ಕೆ ಇವೆಲ್ಲ ವಿಚಾರಕ್ಕೆ ಇದೆಲ್ಲವೂ ಕೂಡ ಇವರ ಒಂದು ಈ ಕೆಲಸಗಳನ್ನು ಕೂಡ ಈ ಥರ ಕೆಲಸಗಳು ಥರ ಅವರ ಆ ಒಂದು ಸ್ಥಳದಲ್ಲಿ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ನಾಚಿಕೆಗೇಡು ಸಂಗತಿ ಅಂತಲೇ ಹೇಳ್ಬೋದು. ಮಾಲ್ತೇಶ್, ಈಗಾಗಲೇ ಈಗ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಆಕೆ ಕೊಟ್ಟಿರುವಂತಹ ದೂರಿನಲ್ಲಿ ಆಕೆ ಹೇಳಿಕೆಯನ್ನ ಏನೇನು ಮಾಡ್ಕೊಂಡಿದ್ದಾರೆ ಸ್ಟೇಟ್ಮೆಂಟ್ ವಿತ್ ಕ್ಯಾಮ್ರಾದಲ್ಲಿ ಆಗಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಏನೇನು ಹೇಳಿದಾಳೆ ಏನಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ದಿಕ್ಕಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.